ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ಹಳ್ಳಿ ಪವರ್ ಅನ್ನೋ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಎಲಿಮಿನೇಟ್ ಆಗಿ ಬಂದಿರೋ ಕಂಟೆಸ್ಟೆಂಟು ಹೊರಗಡೆ ಕೂತ್ಕೊಂಡು ಶೋ ಬಗ್ಗೆ ಬ್ಲೇಮ್ ಮಾಡ್ತಿದ್ದಾರೆ. ಅವ್ರು ಸರಿನಾ ತಪ್ಪ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ನಿಮ್ಮೆಲ್ರಿಗೂ ಗೊತ್ತಿಲ್ದಿರೋ ಒಂದಷ್ಟು ವಿಷಯನ ಹೇಳ್ತೀನಿ. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಸೀಸನ್ 1ನಲ್ಲಿ ನಾನು ಒನ್ ಆಫ್ ದ ಕಂಟೆಸ್ಟೆಂಟ್ ಆಗಿದೆ. ಈಗಲೂ ಜನ ನನ್ನನ್ನು ಕೋಳಿ ರಮ್ಯ ಅಂತಲೇ ಕರೆಯೋದು. ಅಷ್ಟು ಪಾಪ್ಯುಲಾರಿಟಿ ನಂಗೆ ಆ ಶೋಯಿಂದ ಸಿಕ್ಕಿದೆ. ಈ ಥರ ರಿಯಾಲಿಟಿ ಶೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಜಾಗದಲ್ಲಿ ಆಡಿಷನ್ ಅಂತ ಫಿಕ್ಸ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಬನ್ನಿ ಅಂತಾರೆ. ಯಾರು ನಿಮ್ಮ ಕಾಲಿಟ್ಕೊಂಡು ಫೋರ್ಸ್ಫುಲ್ಲಿ ನೀನು ಬರಲೇಬೇಕು, ನೀನು ಬರಲಿಲ್ಲ ಅಂದರೆ ಶೋನೇ ನಡೆಯಲ್ಲ ಅಂತ ಬೆಕ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಥ್ರೆಟನ್ ಮಾಡಲ್ಲ. ನೀನು ಬರಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆದರ್ಸೋದಿಲ್ಲ. ನಿಮ್ಗೆ ಇಷ್ಟ ಇರುತ್ತೆ, ಪಾಪ್ಯುಲಾರಿಟಿ ಬೇಕಾಗಿರುತ್ತೆ, ಟಿವಿಲಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಅದಕ್ಕೋಸ್ಕರ ಬರ್ತೀರಾ. ಕರೆಕ್ಟಾ? ಈ ಚಾನಲ್ ಅವ್ರಿಗೂ ಬುದ್ಧಿ ಇರಲ್ಲ. ಆಡಿಷನ್ ಬಂದಾಗ ಅವ್ರು ಫಿಸಿಕಲಿ ಫಿಟ್ ಆಗಿರ್ತಾರ ಅಂತ ಟಾಸ್ಕ್ ಕೊಟ್ಟು ಚೆಕ್ ಮಾಡಿ ಕ್ಲಾರಿಟಿ ತೊಗೋಬೇಕು. ಅದನ್ನು ಇವರು ಮಾಡಲ್ಲ. ಇನ್ನು ಅಗ್ರಿಮೆಂಟ್ ಸೈನ್, ಎಲ್ಲ ರಿಯಾಲಿಟಿ ಶೋ ಹೋಗೋಕ್ಕಿಂತ ಮುಂಚೆ ಅಗ್ರಿಮೆಂಟ್ ಸೈನ್ ಇರುತ್ತೆ. ಅದನ್ನು ಮೇಲ್ಗೆ ಫಾರ್ವರ್ಡ್ ಮಾಡಿಕೊಂಡು ಕರೆಕ್ಟಾಗಿ ಓದ್ಕೋಬೇಕು. ಓದ್ಕೊಳ್ಳಿಲ್ಲ ಅಂದರೆ ಅದು ನಿನ್ನ ತಪ್ಪು. ನಿಂಗೆ ಇಷ್ಟ ಇದೆಯಾ ಇಲ್ವಾ ಸೈನ್ ಮುಂಚೆ ಡಿಸೈಡ್ ಮಾಡಿ ಸೈನ್ ಹಾಕಬೇಕು. ಸೈನ್ ಹಾಕಿದ್ಮೇಲೆ ಮುಗಿದು ಅವ್ರು ಹೇಳ್ದಂಗೆ ನೀನು ಕೇಳಬೇಕು. ಇನ್ನು TRPಗೋಸ್ಕರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀರ. TRP ಇಲ್ಲ ಅಂದರೆ ಯಾವ ರಿಯಾಲಿಟಿ ಶೋನೂ ಇಲ್ಲ, ಯಾವ ಸೀರಿಯಲೂ ಇಲ್ಲ. ಎಲ್ಲ ವೈಂಡ್ ಅಪ್ ಮಾಡಿಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನಿಮಗೆ ಫಿಸಿಕಲಿ ಫಿಟ್ ಆಗಿಲ್ಲ, ನಿಮ್ಮ ಫಿಸಿಕಲಿ ಟಾಸ್ಕ್ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ರಿಯಾಲಿಟಿ ಶೋಗೆ ಹೋಗ್ತೀರಾ? ಎಷ್ಟೋ ಲಕ್ಷಾಂತರ ಜನ ಹುಡುಗಿರು ಬಂದಿರ್ತಾರೆ. ಅವ್ರ ಅವಕಾಶನ ಕಿತ್ಕೊಂಡು ನೀವು ಅಲ್ಲಿಗೆ ಹೋಗ್ತೀರಾ, ಕರೆಕ್ಟಾಗಿ ಟಾಸ್ಕ್ ಮಾಡೋಕ್ಕಾಗಲ್ಲ, ಮನೆಗೆ ಬರ್ತೀರಾ. ಆಮೇಲೆ ಈ ಥರ ಎಲ್ಲ ಬ್ಲೇಮ್ ಮಾಡ್ತೀರಾ ಚಾನಲ್ ಅವ್ರನ್ನ. ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ, ನಿಮ್ಮ ಕೈಯಲ್ಲಿ ಟಾಸ್ಕ್ ಚೆನ್ನಾಗಿ ಮಾಡಿಸೋದಕ್ಕೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಅದನ್ನು ನೀವು ಪಾಸಿಟಿವ್ ಆಗಿ ತಗೋಬೇಕು. ಅದನ್ನು ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನೆಗೆಟಿವ್ ಆಗಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡೋದಲ್ಲ. ನಮಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಒಂದು ಗಾದೆ ನೆನಪಾಗ್ತದೆ, ಕೈಯಲ್ಲಿ ಆಗದಿರೋನು ಮೈಯೆಲ್ಲ ಪರ್ಚ್ಕೊಂಡಂತೆ.